जपाकुसुमसङ्काशं काश्यपेयं महद्युतिं तमोरिं सर्वपापघ्नं प्रणतोऽस्मि दिवाकरं ಶ್ರೀಸೂರ್ಯಾಯ ನಮಃ. ನೋಡಿ, ಉತ್ತಮವಾದ ಅವಕಾಶಗಳ ಲಭ್ಯತೆ, ಗುರುಬಲದಿಂದ ಉದ್ಯೋಗ ವ್ಯಾಪಾರದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣ್ತೀರಾ ಮೇಷರಾಶಿಯವರು ಆಗಸ್ಟ್ ತಿಂಗಳಲ್ಲಿ. ನಾವೀಗ ಈ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಈ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆಯನ್ನು ಹೊಂದುವಾಗ ಈ ತಿಂಗಳು ನಿಮಗೆ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನನ್ನ ಆರಾಧ್ಯ ದೈವವಾದಂಥ ಗಣಗಾಪುರ ದತ್ತಾತ್ರೇಯನ ಅನುಗ್ರಹ ಸದಾಕಾಲ ತಮ್ಮ ಮೇಲಿರಲಿ. ತಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಲಿ, ಭಗವಂತನ ಅನುಗ್ರಹ ತಮ್ಮ ಮೇಲಿರಲಿ ಅಂಥೇಳಿ ಪ್ರಾರ್ಥಿಸ್ತೇನೆ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಒಂದಷ್ಟು ಎಷ್ಟು ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ಅನುಕೂಲಕರವಾಗಿರಲಿ, ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ, ಅದಕ್ಕೆ ಪರಿಹಾರವನ್ನು ನೀವು ಸುಲಭವಾಗಿ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಇದೆಲ್ಲವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೇ ವಾಸ್ತುವಿಗೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆ ಇತ್ತೋ ಅದನ್ನು ಬೇಕಾದರೆ ನಮ್ಮ ವಿಡಿಯೋದಲ್ಲಿ ಹೋಗಿ ನೋಡ್ಕೊಳ್ಳಿ. ಉಪಯುಕ್ತವಾದಂಥ ಎಷ್ಟೋ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂಥದ್ದೇನಾದರೂ ಪ್ರಶ್ನೆ ಇದ್ದರೆ ಕಾಲ್ ಮಾಡಿ. ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೆ ಸ್ವಲ್ಪ ಶುಲ್ಕ ಇಟ್ಟಿದ್ದೇನೆ. ಸೊ ಅದನ್ನು ಪೇ ಮಾಡಿಬಿಟ್ಟು ನಿಮ್ಮ ಪ್ರಶ್ನೆಯನ್ನು ನೀವು ಮನೆಯಲ್ಲೇ ಸುಲಭವಾಗಿ, ಬೇರೆ ಕಡೆ ಎಲ್ಲೇ ಹೋಗೋ ಅವಶ್ಯಕತೆ ನಿಮಗೆ ಬರೋದಿಲ್ಲ. ಮನೆಯಲ್ಲೇ ಫೋನ್ ಮುಖಾಂತರ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಅಲ್ಲೇನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಅದನ್ನು ಕೂಡ ಪರಿಹಾರ ಮಾಡಿಕೊಳ್ಳಿ. ಕುಂಭ ವಿವಾಹದ ಮಾಹಿತಿ ಬೇಕಾ ಅಥವಾ ಕುಜದೋಷವನ್ನು ಪರಿಹಾರ ಮಾಡ್ಕೊಳ್ಬೇಕಾ? ಯಾಕೆಂದರೆ ಬಹಳ ದೊಡ್ಡ ವಿಷಯ ಇವತ್ತು ಸಮಾಜದಲ್ಲಿ ಅಂತ ಹೇಳಿ ಕೇಳಲಿಕ್ಕೆ ಸಿಗುತ್ತೆ. ತುಂಬ ಹೆದರು ಬಿಟ್ಟಿರ್ತೀರ. ಕುಜದೋಷ ಇದೆ ಅಂದರೆ, ಸರ್ಪದೋಷ ಇದೆ ಅಂದರೆ, ಪಿತೃದೋಷ ಇದೆ ಅಂದರೆ ಬಹಳ ಹೆದರಿಸಿಬಿಟ್ಟಿರ್ತಾರೆ. ಸೊ ಅದೇನಾದರೂ ಎಕ್ಸಾಕ್ಟಾಗಿದೆಯಾ ಅಥವಾ ಅದರ ಪರಿಹಾರವನ್ನು ನಿಮಗೆ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿಯ ಪರಿಹಾರವನ್ನು ಮಾಡ್ಕೊಳ್ಬೇಕು ಇದೆಲ್ಲವನ್ನು ತಿಳ್ಕೊಳ್ತೀರಾ. ಇವತ್ತು ನೋಡಿ, ಈ ಮೇಷರಾಶಿಯವರಿಗೆ ನಾನು ಈಗಾಗಲೇ ಹೇಳಿದೆ, ಉತ್ತಮವಾದ ಅವಕಾಶಗಳ ಲಭ್ಯತೆ ನಿಮಗೆ ಇದೆ ಅಂತ ಹೇಳಿದೆ. ಯಾಕೆಂದರೆ ಧನಸ್ಥಾನದಲ್ಲಿರುವಂಥ ಗುರು, ದ್ವಿತೀಯನಾದಂಥ ಗುರು ಒಳ್ಳೆಯ ಗುರುಬಲವನ್ನು, ಒಳ್ಳೆಯ ಯೋಗಗಳನ್ನು ನಿಮಗೆ ತಂದು ಕೊಡ್ತಾ ಇದ್ದಾನೆ. ಸ್ವಲ್ಪ ಮಟ್ಟಿನ ಎಲ್ಲ ಕಷ್ಟಗಳು ಪರಿಹಾರವಾಗುವಂಥ ಸಮಯ ನಿಮಗೆ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಪ್ರಗತಿಯಾಗುವಂಥ ಸಾಧ್ಯತೆ ಅಂತಂದರೆ ಉತ್ತಮವಾದಂಥ ಬೆಳವಣಿಗೆ ಆಗುತ್ತೆ. ಅಷ್ಟೇ ಅಲ್ಲ, ಒಂದು ವೇಳೆ ಇಷ್ಟು ದಿವಸದವರೆಗೆ ವಿದೇಶಕ್ಕೆ ಹೋಗಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಆ ವಿದೇಶ ಯೋಗ ಒಂದು ಪ್ರಾಪ್ತವಾಗುವಂಥ ಕಾಲ ಕೂಡ ಸನ್ನಿಹಿತವಾಗಿದೆ. ಒಳ್ಳೆಯ ಪ್ರಯತ್ನವನ್ನು ಮುಂದುವರಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಿ. ಖಂಡಿತವಾಗಿಯೂ ಆ ಯೋಗ ನಿಮಗೆ ಬರುತ್ತೆ. ಅದರ ಜೊತೆಗೆ ವಿವಾಹ ಯೋಗ, ಸಂತಾನ ಯೋಗ ಇದೆಲ್ಲವೂ ಕೂಡ ಸಾಧ್ಯತೆಯಾಗಿರುತ್ತೆ. ಇಷ್ಟೋ ದಿವಸದವರೆಗೆ ಪ್ರಯತ್ನವನ್ನು ಮುಂದುವರಿಸ್ತಾನೆ ಇರ್ತೀರಿ. ಆದರೆ ಆ ಕಾಲದಲ್ಲಿ ಕೆಲಸ ಆಗೋದಿಲ್ಲ. ಈಗ ಬಿಟ್ಟು ಕೂತ್ಕೊಳ್ಬೇಡಿ, ಹೇಳ್ತಾ ಇದ್ದೇನೆ ನೋಡಿ. ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಜಾಸ್ತಿಯಾಗಿ ಮಾಡಿಕೊಳ್ಳಿ. ಯಾಕೆಂದರೆ ಯಾವಾಗ ನಮಗೆ ಯೋಗದ ಕಾಲ ಇರುತ್ತೋ ಆ ಸಮಯದಲ್ಲಿ ನೀವು ಪ್ರಯತ್ನವನ್ನು ಜಾಸ್ತಿ ಮಾಡಿದ್ದಾದರೆ ಆ ಫಲ ನಿಮಗೆ ಶೀಘ್ರವಾಗಿ ಸಿಗುತ್ತೆ. ಇನ್ನು ವಿಶೇಷವಾಗಿ ಈ ಟೀಚಿಂಗ್ ಸೆಕ್ಟರ್ನಲ್ಲಿರುವಂಥವರು ಮತ್ತು ಸಂಗೀತ ವಿಷಯದಲ್ಲಿ ಇರುವಂಥವರಿಗೆ ತುಂಬ ಒಳ್ಳೆಯ ಕಾಲ. ಯಾಕೆಂದರೆ ದ್ವಿತೀಯ ಸ್ಥಾನದಲ್ಲಿರುವಂಥ ಗುರು, ಯಾಕೆಂದರೆ ವಾಚಾಸ್ಥಾನ ಅಂತ ಕೂಡ ನಾವು ಹೇಳಬಹುದು. ನೀವು ಹೇಳಿದ ಎಲ್ಲ ಮಾತಿಗೂ ಮರ್ಯಾದೆ ಸಿಗುವಂಥ ಸಾಧ್ಯತೆ. ಹಾಗಾಗಿ ಶಿಕ್ಷಣ ವಿಷಯದಲ್ಲೂ ಕೂಡ ನಿಮಗೆ ತುಂಬ ಪ್ರಗತಿ ಇರುತ್ತೆ. ತುಂಬ ಒಳ್ಳೆಯ ಮಾನ ಸಮ್ಮಾನ ನಿಮಗೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ಒಂದಷ್ಟು ವಿಷಯಗಳ ಕಡೆಗೆ ಗಮನ ಹರಿಸೋದು ಅಂತಂದರೆ ಅನಾವಶ್ಯಕವಾದಂಥ ಖರ್ಚು ಆಗುವಂಥ ಸಾಧ್ಯತೆ. ಸೊ ಈ ಕಡೆ ಸ್ವಲ್ಪ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಯಾವುದೇ ರೀತಿಯ ಉಪಯೋಗವಿಲ್ಲದಂಥ ಖರ್ಚುಗಳನ್ನು ಮಾಡಿಕೊಳ್ಬೇಡಿ. ಅದರ ಜೊತೆಗೆ ಪ್ರಯಾಣವನ್ನೂ ಕೂಡ ಜಾಗ್ರತೆಯಾಗಿ ಮುಂದುವರಿಸಿ. ಅನಾವಶ್ಯಕ ಧೈರ್ಯವನ್ನು ಮಾಡಬೇಡಿ. ಯಾವುದೇ ಪ್ರೀ ಪ್ಲ್ಯಾನ್ ಇಲ್ಲದೆ ಪ್ರಯಾಣಗಳನ್ನು ಮಾಡಿಕೊಳ್ಬೇಡಿ, ಕಷ್ಟದಲ್ಲಿ ಸಿಲುಕು ಹಾಕಿಕೊಳ್ತೀರಾ. ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಶರೀರ ವ್ಯಾಧಿಗೆ ಅಂತಂದರೆ ದೇಹಕ್ಕೆ ಸಂಬಂಧಪಟ್ಟಂಥದ್ದು
ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಕಾಳಜಿ ಇರಲಿ, ನಿರ್ಲಕ್ಷ್ಯವನ್ನು ಮಾಡಿಕೊಳ್ಬೇಡಿ. ಏನಾದರೂ ಆ ವಿಷಯದಲ್ಲಿ ಸಂಶಯ ಇತ್ತು ಅಂತಂದರೆ ವೈದ್ಯರ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಬೇಗನೆ ಪರಿಹಾರವನ್ನು ಕಂಡುಕೊಳ್ಳಿ. ಇದಿಷ್ಟು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಾಧಾರಣವಾಗಿ ವಿಶೇಷವಾಗಿ ಒಳ್ಳೆಯ ಕಾಲನೇ ಅಂತ ಹೇಳಬಹುದು. ಮತ್ತೆ ಮುಂದಿನ ತಿಂಗಳು ಭೇಟಿಯಾಗೋಣ. ನಮಸ್ಕಾರ.